ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಟಿವಿಎಸ್ ಅಬೈ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಪ್ರಿಯಾ ಹರ್ಷಿತಾ ಮೋಟಾರ್ಸ್ ವತಿಯಿಂದ ಟಿವಿಎಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಲಾಂಚಿಂಗ್ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಎದುರುಗಡೆ ಸರ್ವಿಸ್ ರಸ್ತೆಯಲ್ಲಿ ಆರಂಭವಾಗಿರುವ ಪ್ರಿಯಾ ಹರ್ಷಿತಾ ಮೋಟಾರ್ ಸೇಲ್ಸ್ ಅಂಡ್ ಸರ್ವಿಸ್ ಕಂಪನಿ ವತಿಯಿಂದ ನೂತನ ಟಿವಿಎಸ್ ಎಲೆಕ್ಟ್ರಿಕಲ್ ಮತ್ತು ಗ್ಯಾಸ್ ಆಟೋಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಪದ್ಮಾ ಪ್ರಕಾಶ್ ರವರು ನೂತನ ಆಟೋಗಳನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಆಟೋ ಚಾಲಕರ ಕುಟುಂಬದವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಬಿಪಿ, ಶುಗರ್ ಸೇರಿದಂತೆ ಮತ್ತಿತರ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಮಾಡಿ ಪರಿಹಾರ ನೀಡಲಾಯಿತು. ವಿಶೇಷವಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಾಗೂ ಶ್ರೀಮತಿ ಪದ್ಮಾ ಪ್ರಕಾಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಶ್ರೀರಾಮನವಮಿಯ ವಿಶೇಷವಾಗಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಿಸಲಾಯಿತು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹಿಳಾ ಆಟೋ ಚಾಲಕರಿಗೆ ಸನ್ಮಾನಿಸಿ ಗೌರವ ನೀಡಲಾಯಿತು. ಇವತ್ತು ನಾವೆಲ್ಲ ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತೀವಿ. ನೊಂದವರ ಕಡೆ ನಮ್ಮ ಹೆಜ್ಜೆ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ಪ್ರಿಯಾ ಹರ್ಷಿತಾ ಮೋಟಾರ್ಸ್ ವತಿಯಿಂದ ಹಾಗೂ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಹಾಗೆ ಅಭಯ ಮಿಷನ್ ವತಿಯಿಂದ, ಹಾಗೆ ಈ ಎಲ್ಲ ಒಟ್ಟಿಗೆ ನಾವು ಸೇರಿ ಏನು ಮಾಡ್ತಿದ್ದೀವಿ ಅಂದರೆ ಸಮಾಜಕ್ಕೆ ಏನಾದರೂ ಉತ್ತಮ ಕೊಡುಗೆಯನ್ನು ಕೊಡಬೇಕು. ಇವತ್ತು ಸರ್ಕಾರಗಳು ಉತ್ತಮ ಕೊಡುಗೆಗಳನ್ನ ಕೊಡ್ತಾ ಇದೆ, ಯೋಜನೆಗಳನ್ನ ಕೊಡ್ತಾ ಇದೆ. ಅದೇ ರೀತಿ ನಾವು ಸಾರ್ವಜನಿಕ ವಲಯದಲ್ಲಿ ಇರೋದ್ರಿಂದ ಏನಾಗ್ತದೆ ಅಂದರೆ ಏನಾದರೂ ಒಂದು ಉತ್ತಮ ಕೊಡುಗೆಯನ್ನು ಕೊಡಬೇಕು ಅಂತ ಅಂದಾಗ ನಾವು ಈ ರೀತಿ ಒಂದು ಫೀಲ್ಡಲ್ಲಿ ಇಳಿದು ಈಗ ಹಬ್ಬ ಅಂತ ಬಂದಾಗ ಶ್ರೀರಾಮನವಮಿ, ಅದು ಎಲ್ಲರಿಗೂ ಈಗ ಬಿಸಿಲು ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ತಣ್ಣನೆಯ ಒಂದು ಮಜ್ಜಿಗೆ ಅಥವಾ ಪಾನಕವನ್ನು ಕೊಡುವಂಥದ್ದಾಗಿರ್ಬೋದು, ದೇವರಿಗೆ ಒಂದು ಪೂಜೆ ಸಲ್ಲಿಸಿ, ಅದೇ ರೀತಿ ಒಂದು ಆಟೋ ಲಾಂಚ್ ಮಾಡುವಂಥದ್ದಾಗಿರ್ಬೋದು. ಹಾಗೆ ಯಾಕೆಂದರೆ ನಾವು ಇವೆಲ್ಲವನ್ನು ಕೂಡ ಆಟೋ ಲಾಂಚ್ ಮಾಡ್ತಕ್ಕಂಥದ್ದು ಯಾರಿಗೆ? ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಒಂದು ವಿಶೇಷವಾದ ಕೊಡುಗೆ ಏನು ಕೊಡ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ಈ ಥರ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬ ಅಂತಂದರೆ ವಿಶೇಷವಾಗಿ ಇಡೀ ರಾಷ್ಟ್ರಾದ್ಯಂತ ಅವರು ಹೆಸರುವಾಸಿ ಆದಂಥವ್ರು. ಒಂದು ದೇವರನ್ನು ಪೂಜಿಸೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಎಲ್ಲ ಜನಸಾಮಾನ್ಯರು ಪ್ರೀತಿಸ್ತಾರೆ. ಅವರು ಕೊಟ್ಟಂಥ ಕೊಡುಗೆಯನ್ನು ಸಿನಿಮಾಗಳಲ್ಲಿ ಕೊಟ್ಟಂಥ ಕೊಡುಗೆ ಮೂಲಕ ಜನರು ಎಲ್ಲರೂ ಪ್ರೀತಿಸ್ತಾರೆ. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕೇಕ್ ಕಟ್ ಮಾಡೋ ಮೂಲಕ ಕೂಡ ಅದು ಒಂದು ಆಯೋಜನೆ ಮಾಡಿದ್ವಿ. ಅದೇ ರೀತಿ ಆಟೋ ಲಾಂಚ್ ಕೂಡ ಆಗಿದೆ. ಅದರ ಜೊತೆಗೆ ನಾವು ಏನು ಮಾಡಿದ್ವಿ ಅಂದರೆ ನಾವು ಇಷ್ಟೆಲ್ಲ ಒಂದು ಕೊಡುಗೆಯನ್ನು ಕೊಡ್ತಿದ್ದೀವಿ ಅಂದಾಗ ಆರೋಗ್ಯನೂ ಕೂಡ ಕಾಪಾಡಬೇಕಾಗ್ತದೆ. ಸಾರ್ವಜನಿಕರ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಇಂಥ ಕೊಡುಗೆಯೆಲ್ಲ ಕೊಟ್ಟಂಥದ್ದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಮೆಡಿಕಲ್ ಕ್ಯಾಂಪ್ ಕೂಡ, ಐ ಕ್ಯಾಂಪು ಮತ್ತು ಬ್ಲಡ್ ಕ್ಯಾಂಪು ಮತ್ತು ಎಲ್ಲ ಬಾಡಿಗೆ ಸಂಬಂಧಪಟ್ಟಂಥ ಚೆಕಪ್ಗಳನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ನೂರಾರು ಜನ ಬಂದು ಅವರು ಒಂದು ಟ್ರೀಟ್ಮೆಂಟ್ನ ತೊಗೊಳ್ತಾ ಇದ್ದಾರೆ ಮತ್ತು ಟೆಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ನಮ್ಮ ಒಂದು ಪ್ರಿಯಾ ಹರ್ಷಿತಾ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಏನು ನಾವು ಮಾಡಿದ್ವಿ ಅದನ್ನು ಆಯೋಜನೆ ಮಾಡಿದ್ದು ನಮ್ಮ ಕೆಂಪರಾಜ್ರವರು. ಅವರ ಒಂದು ಇದರಲ್ಲಿ ಹೇಗೆ ಅಂದರೆ ಸುಮಾರು ಒಂದು 10 ವರ್ಷದ ಹಿಂದೆ ನನ್ನ ಜೊತೆಯಲ್ಲಿ ಬಂದಾಗ ಅವ್ರಿಗೊಂದು ಸಣ್ಣದಾಗಿ ನಾವು ಮಾಡಿಕೊಟ್ಟಿದ್ದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಯಶಸ್ಸು ಆಗಬೇಕು, ಒಂದು ಶಕ್ತಿ ಬರಬೇಕು ಅಂದರೆ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುಬಾಗಿ ನೀನು ಮುನ್ನುಗ್ಗು ಅಂತ ಹೇಳಿ ಸ್ಪೋರ್ಟಿವ್ ಆಗಿ ಸ್ಪಿರಿಟಾಗಿ ಅವ್ರಿಗೆ ಶಕ್ತಿಯನ್ನು ತುಂಬ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಗಳ ಹೆಸರಲ್ಲೇ ಮಾಡಿರೋದ್ರಿಂದ ನಾವು ಯಾವಾಗೂ ಹೇಳ್ತಿರ್ತೀವಿ, ಅವಳು ಒಂಥರ ಲಕ್ಕಿ ಹ್ಯಾಂಡ್ ಅಂತ. ಆ ಒಂದು ಲಕ್ಕಿ ಹ್ಯಾಂಡ್ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಸೇರಿದಂಥ ನಮ್ಮ ಎಲ್ಲ ನಮ್ಮ ಸಾರ್ವಜನಿಕರಾಗಿರ್ಬೋದು, ನಮ್ಮ ಸ್ನೇಹಿತೆಯರಾಗಿರ್ಬೋದು, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಉತ್ತಮ ರೀತಿಯಲ್ಲಿ ಸಕ್ಸಸ್ ಮಾಡಿದ್ದಾರೆ. ಹೌದು, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಅಂತ ನಾವು ಮಾಡಿದ್ದೇನಕ್ಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಏನಾದರೂ ಉಪಯೋಗ ಆಗಬೇಕು, ಮಕ್ಕಳಿಗೆ ಏನಾದರೂ ಉಪಯೋಗ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಮೊದಲಿಂದನೂ ಕೂಡ ನಮ್ಮ ನಡೆ ನೊಂದವರ ಕಡೆ ಅನ್ನೋ ಒಂದು
ಇದನ್ನು ಹಾಕ್ಕೊಂಡು ಸ್ಲೋಗನ್ನ ಹಾಕ್ಕೊಂಡು ನಾವು ಪ್ರತಿಯೊಂದು ಹೆಣ್ಮಕ್ಳು ಇವತ್ತು ಏನಾಗಿದೆ ಅಂದರೆ ಅವರ ಜೀವನೋಪಾಯಕ್ಕೋಸ್ಕರ ಎಲ್ಲೋ ಒಂದು ಕಡೆ ಗಂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಎಲ್ಲೋ ಒಂದು ಕಡೆ ಅವರ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗ್ತದೆ ಅಂತಂದರೆ ನಾವು ಏನಾದರೂ ಒಂದು ಮಾಡೋಣ ಸಮಾಜದಲ್ಲಿ. ದುಡಿಮೆಗೆ ಒಂದು ಎಲ್ರಿಗೂ ಹಕ್ಕಿದೆ, ಎಲ್ಲರೂ ಕೂಡ ನಾವು ಮಾಡ್ಬೋದು. ಯಾವುದೇ ಕೆಲಸ ನಾವು ಹೆಣ್ಮಕ್ಳು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಇವತ್ತು ನೂರಾರು ಜನ ಹೆಣ್ಮಕ್ಳು ಇವತ್ತು ಅವರು ಒಂದು ಆಟೋ ಓಡಿಸಿ ತನ್ನ ಮಕ್ಕಳನ್ನು ಸಾಕಿ ತನ್ನ ಗಂಡನ್ನು ಸಾಕಿ ಒಂದು ಜೀವನವನ್ನು ಮಾಡ್ತಿದ್ದಾರಲ್ಲ, ಅವ್ರಿಗೆ ಯಾವತ್ತೂ ಕೂಡ ನಾವು ಅಪ್ರಿಷಿಯೇಷನ್ ಮಾಡಲೇಬೇಕು. ನಮ್ಮ ಕೈಲಿ ಆದಷ್ಟು ಅವರಿಗೆ ಒಂದು ಲೋನ್ ಮುಖಾಂತರ ಅವರು ಒಂದೇ ಸರಿ ಹಣ ಕಟ್ಟಲಿಕ್ಕಾಗಲ್ಲ, ಪುಟ್ಟದಾದ ಒಂದು ಅಮೌಂಟನ್ನು ಕಟ್ಟಿ ಮತ್ತು ಅವ್ರಿಗೆ EMI ಕಟ್ಕೊಂಡು ಹೋಗಲಿಕ್ಕೆ ಬ್ಯಾಂಕ್ ಲೋನ್ ಆಗಿರ್ಬೋದು ಇದೆಲ್ಲ ಮಾಡಿ ಅವರಿಗೆ ಡ್ರೈವಿಂಗ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿ, ಆ ಹೆಣ್ಮಕ್ಳಿಗೆ ಡ್ರೈವಿಂಗ್ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವೊಂದು ಆಟೋ ತೊಗೋಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ. ಆ ಒಂದು ಆಟೋಗಳನ್ನ ಕೊಟ್ಟು ಜೀವನ ಒಂದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಹರ್ಷಿತಾ ಪ್ರತಿಭಾ ಕೂಡ ಸಪೋರ್ಟಿವ್ ಆಗಿ ಸ್ಟ್ಯಾಂಡ್ ಆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಣ್ಮಕ್ಳ ಪರವಾಗಿ ಮಕ್ಳ ಪರವಾಗಿ ಯಾವತ್ತೂ ಕೂಡ ವಾಯ್ಸ್ ಮಾಡ್ತೀವಿ, ಯಾವತ್ತೂ ಕೂಡ ಅವ್ರ ಪರವಾಗಿ ನಿಲ್ತೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಪ್ರಿಯಾ ಹರ್ಷಿತಾ ಅನ್ನೋದು ಒಂದು ಇವತ್ತು ಏನಂದರೆ ಹೆಣ್ಮಕ್ಳಿಗೆ ಕಷ್ಟ ಅಂತ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಗಂಡು ಮಕ್ಳ ಹತ್ರ ಹೋದಾಗ ಅವರು ಯಾವ ರೀತಿ ತೊಗೊಳ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳ ಹತ್ರ ಬಂದಾಗ ಏನಾಗುತ್ತೆ ಅಂದರೆ ಸ್ಪಂದಿಸ್ಲಿಕ್ಕೆ ಈಸಿ ಆಗುತ್ತೆ. ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಂದಾಗ ನಮ್ಮ ಮೇಡಮ್ ಹತ್ರ ಬಂದಾಗ ನಾನು ಯಾವುದೂ ಸಪೋರ್ಟ್ ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಮಾಸಿಪಾಳ್ಯದಲ್ಲಿ ನಾನು ಚಿಕ್ಕ ಆಫೀಸ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಬಂದಿದ್ದಂಗೆ ನನಗೆ ಪ್ರಿಯಾ ಮೋಟರ್ಸು ನನಗೆ ಒಂದೊಂದೇ ಹಂತದಲ್ಲಿ ರಾಜ್ಕುಮಾರ್ ಸಂಬಂಧಿತ ತಮ್ಮಂದು ಬಿಡ್ತು ಆಫೀಸ್ ಮಾಡ್ಕೊಂಡೆ. ಅಲ್ಲಿಂದ ಬಂದು ನನಗೆ ಬೆಳೆಯೋಕ್ಕೆ ಸುಮಾರು ಶೋರೂಮ್ಗಳು ನನ್ನ ಹಿಂದಣೆ ಮಾಡ್ತಿತ್ತು. ಅಲ್ಲಿಂದ ನನಗೇನಾಯಿತು, ನಮ್ಮ ಮೇಡಮು ನನ್ನ ಹಿಂದೆ ಇರ್ತೀನಿ ನಿಮ್ಮ ಮುಂದೆ ನುಗ್ಗು ಅಂತ ಒಂದು ಬೆನ್ನಾಗಿ ಒಂದು ತಾಯಿಯಾಗಿ ನನಗೆ ಹಿಂದೆ ನಿಂತ್ಕೊಂಡ್ರು. ಆ ರೀತಿಲಿ ಸ್ಟಾರ್ಟಿಂಗ್ ನಾನು ಪ್ರಿಯಾ ಮೋಟ್ರಸ್ ಅಂತ ಮಾಡಿದೆ. ಈಗ ಏನು ಮಾಡಿದ್ದೀನಿ ಅಂದರೆ ಟೋಟ್ಲು ಒಂದು 7 ಬ್ರ್ಯಾಂಚಿಗೆ GM ಆಗೋ ಒಂದು ಅವಕಾಶ ನನ್ನ ಪ್ರಿಯಾ ಮೋಟರ್ಸ್ ತಂದುಕೊಟ್ಟಿದೆ ನನಗೆ. ಈಗ ಕಾಮಾಸಿಪಾಳ್ಯದಲ್ಲಿ ಒಂದಾಯ್ತಿದೆ, ಆಮೇಲೆ ನಾಗರಬಾವಿಲಿ ಒಂದಾಯ್ತಿದೆ, ಪ್ಲಸ್ ಯಲಹಂಕದಲ್ಲಿ ಒಂದಾಯ್ತಿದೆ. ಟೋಟ್ಲು 7 ಬ್ರ್ಯಾಂಚಿಗೆ GM ಆಗಿ ನಾನು. ಆಮೇಲೆ ಇನ್ನೊಂದು ಏನು ಮಾಡ್ತೀನಿ, ಇವಾಗ ಕೆಲವು ಆಟೋ ಡ್ರೈವರ್ಗಳ ಹತ್ರ ಡೌನ್ ಪೇಮೆಂಟ್ ಇರೋಲ್ಲ, 50,000 ಬೇಕು, 60,000 ಬೇಕು, 70,000 ಬೇಕು ಅಂತಾರೆ. ಅಂಥವ್ರಿಗೆ ನನ್ನ ಪ್ರಿಯಾ ಮೋಟರ್ಸ್ ಕಡೆಯಿಂದ ನನ್ನ TVS ವೆಹಿಕಲ್ನ ಅವ್ರಿಗೆ ಉಚಿತವಾಗಿ ಟಾಪ್ ಫಿಟ್ಟಿಂಗು ಪ್ಲಸ್ 25,000 ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತಾಯಿದ್ದೀನಿ. ಯಾರೇ ಬಡವರು ಬರಲಿ, ಯಾರೇ ಹೆಣ್ಮಕ್ಳು ಬರಲಿ, ಯಾರೇ ಬರಲಿ, DL ಇರೋವ್ರಿಗೂ ಅಷ್ಟೇ ಹಾಫ್ ಆನ್ ಅವರಲ್ಲಿ ಬರೀ 45,000 ಡೌನ್ ಪೇಮೆಂಟು ಪ್ಲಸ್ ಹಾಫ್ ಆನ್ ಅವರಲ್ಲಿ ಗಾಡಿ ಡೆಲಿವರಿ ಕೊಡ್ತಾಯಿದ್ದೀನಿ. ಪ್ಲಸ್ ಇನ್ನು ಹೆಣ್ಮಕ್ಳಿಗೆ ಯಾರೂ ಯಾವ ಶೋರೂಮಿಂದನೂ ಗಾಡಿ ಕೊಡ್ತಾಯಿಲ್ಲ. ನನ್ನ ಅಭಯ ಮೋಟ್ರಸ್ಸು ಪ್ಲಸ್ ನನ್ನ ಪ್ರಿಯಾ ಮೋಟ್ರಸ್ ಕಡೆಯಿಂದ DL ಹೆಣ್ಮಕ್ಳಿಗೆ ಯಾರು ಇರ್ತಾರೋ ಅವರಿಗೆ ನನ್ನ ಪ್ರಿಯಾ ಮೋಟ್ರಸ್ ಕಡೆಯಿಂದ ಗಾಡಿ ವೆಹಿಕಲ್ ಕೊಡ್ತಾಯಿದ್ದೀನಿ. ಅವ್ರಿಗೆ ಹೆಣ್ಮಕ್ಳು ಯಾರು ಹಣ ನಮ್ಮ ಹತ್ರ ಸಿವಿಲ್ ಪ್ರಾಬ್ಲಮ್ ಐತೆ, ಲೋನ್ ಆಗಲ್ಲ ಅಂತ ಬರ್ತಾರೆ, ಅಂಥವ್ರಿಗೆ ಎಲ್ಲ ಶೋರೂಮ್ಗಿಂತ ಹೆಚ್ಚಾಗಿ ಅವ್ರಿಗೆ ಒಮ್ಮತ್ತಾಗೆ ಪ್ರಿಯಾ ಮೋಟ್ರಸ್ ಕಡೆಯಿಂದ ಟಾಪ್ ಫಿಟ್ಟಿಂಗ್ ಫ್ರೀ ಕೊಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಲಾಂಚ್ ಮಾಡಿದ್ದೀನಿ. ಅದು ಹೆಣ್ಮಕ್ಳಿಗೋಸ್ಕರ ಇನ್ನು ಒಂದು ವಾರದಲ್ಲಿ ನಮ್ಮ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಕಡೆಯಿಂದನೇ 122 ಗಾಡಿ ಅಪ್ರೂವಲ್ ತಂದಿದ್ದೀನಿ. ಅಲ್ಲಿಂದ ಗಾಡಿ ಡೆಲಿವರಿ ಕೊಡೋಕ್ಕೆಲ್ಲ ಸ್ಯಾಂಕ್ಷನ್ ಆಗೈತೆ. ಅದಕ್ಕೋಸ್ಕರ ನಮ್ಮ ಮ್ಯಾನೇಜರ್ ಸರ್ ಕಡೆಯಿಂದನೂ ಅಪ್ರೂವಲ್ ತಗೊಂಡಿದ್ದೀನಿ. ಸರ್, ನಮ್ಮ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಕಡೆಯಿಂದ ಹೆಣ್ಮಕ್ಳಿಗೆ 120 ಗಾಡಿ ನಾನು ಕೊಡಬೇಕು, ಅದಕ್ಕೆ ನಿಮ್ಮದು ಸಹಕಾರ ಬೇಕು ಅಂತ ಅಭಯದಿಂದ ಎಲ್ಲ ಮಾತಾಡಿ ನಮಗಿವಾಗ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನು ಒಂದು ತಿಂಗಳಲ್ಲಿ ನಾನು 120 ಗಾಡಿನ ನಮ್ಮ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಪ್ಲಸ್ ನಮ್ಮ ಪ್ರಿಯಾ ಮೋಟರ್ಸ್ ಕಡೆಯಿಂದ ರಿಲೀಸ್ ಮಾಡಿಸ್ತಾ ಇದ್ದೀನಿ. ಸರ್, ಮೊದಲಿಗೆ ನಾನು ಹೇಳ್ತೀನಿ, ನಾನು ಅಶೋಕ್ ಕುಮಾರ್ ಅಂತ ಅಭಯ ಆಟೋ ಮೋಟ್ರ್ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ. ನಾನು ಮೊದಲು ಬಂದು ನಮ್ಮ ಪ್ರಮುಖ ಡೀಲರ್ ಪ್ರಿಯಾ ಮೋಟರ್ಸ್ ಅವರಿಗೆ ಸಂಸ್ಥೆಯ MD ಕೆಂಪರಾಜ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಅವರು ಇದು ಹಲವಾರು ದಿವಸದಿಂದ, ಸರ್ ನಾವು ಇದು ಆಟೋ ಚಾಲಕರಿಗೆ ಒಂದು ಕ್ಯಾಂಪ್ ಮಾಡೋಣ, ಒಂದು EVದು ಲಾಂಚು ಅದನ್ನು ಮಾಡೋಣ ಅಂತ ಅವ್ರು ಬಂದು ಮುಂದೆಯಿಂದ ಇದೊಂದು ಮಾಡೋಣ ಅಂತ ನಮ್ಗೆ ಸ್ವಲ್ಪ ಕೈ ಜೋಡಿ ನಾವು ಒಟ್ಟಿಗೆ, ಯಾಕೆಂದರೆ ಆ್ಯಸ್ ಅ ಬ್ರ್ಯಾಂಡ್ ಬಂದು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇಬ್ಬರು ಸೇರಿ ಮಾಡೋಣ ಅಂತ ಅವರು ಬಂದು ಬಹಳ ದಿನದಿಂದ ಪ್ರಯತ್ನ ಪಟ್ಟು ಇವಾಗ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಸಕ್ಸಸ್ ಮಾಡಿದ್ದೀವಿ ಈವೆಂಟ್ನ. ಸೊ ಫಸ್ಟು ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಇವಾಗ ನಾವು ಆ್ಯಸ್ ಎ ಬ್ರ್ಯಾಂಡ್ ಅಭಯ್ ಮೋಟರಿಂದ ನಮ್ಮದು 2 ಗಾಡಿ ಇದೆ, ಒಂದು CNG ಇದೆ ಆ್ಯಂಡ್ ಇನ್ನೊಂದು EV ವೆಹಿಕಲ್, TVS EV ವೆಹಿಕಲ್. ಇದು ಲಾಂಚ್ ಆಗಿ ಒಂದು 20 ದಿವಸ ಆಗಿದೆ. ಆ ಗಾಡಿ ಬಂದು
ಗಾಡಿದ ಪ್ರಮುಖ ಮುಖ್ಯ ಪಾಯಿಂಟ್ ಏನಂದರೆ ಅದ್ರ ಪ್ರೈಸ್ ನಮ್ಮ ಮಾರ್ಕೆಟಲ್ಲಿ ಎಲ್ಲರಿಗಿಂತ ಕಡೆ ಇದೆ. ನಾವು ಎಲ್ಲರಿಗಿಂತ ಕಡೆ ಇದೆ. ಅದರದ್ದು ಪ್ರೈಸ್ ಬಂದು 3,25,000 ರೂಪಾಯಿ ಆನ್ ರೋಡ್. ಅಪಾರ್ಟ್ ಫ್ರಮ್ ದಟ್ ಅದು ಬಂದು 179 ಕಿಲೋಮೀಟ್ರ್ ಕೊಡುತ್ತೆ ಒಂದು ಫುಲ್ ಚಾರ್ಜ್ಗೆ.